ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕುರ್ಚಿ ಕಲಹದ ಮಧ್ಯ ಡಾಗ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ತೀವ್ರ ಸಂಚಲನವನ್ನ ಮಹದೇವಪ್ಪ ಅವರ ಬೀದಿ ನಾಯಿಯ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಮಹದೇವಪ್ಪ ಹೇಳಿಕೆಗೆ ಸ್ವತಃ ಕಾಂಗ್ರೆಸ್ ನಾಯಕರೇ ತಿರುಗೇಟ್ ಕೊಡೋಕೆ ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತಾರೆ ಕಾಂಗ್ರೆಸ್ಸಿಗರು. ಹಾಗೆ ನಿಯತ್ತಿನ ನಾಯಿಗಳು. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ರೀತಿಯ ವ್ಯಂಗ್ಯವನ್ನ ಆಡಿದ್ದಾರೆ. ದಾವಣಗೆರೆಯಲ್ಲಿ ಡಿ ಕೆ ಆಪ್ತ ಶಾಸಕ ಶಿವಗಂಗಾ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮಹದೇವಪ್ಪ ಅವರ ಬೀದಿ ನಾಯಿ ಪದ ಬಳಕೆ ಸರಿಯಲ್ಲ, ಮಹದೇವಪ್ಪ ಶಾಸಕರನ್ನ ಬೀದಿ ನಾಯಿಗೆ ಹೋಲಿಸಿದ್ದಾರೆ. ಅದು ಡಿ ಕೆ ಬಣ ಇರ್ಬೋದು, ಸಿದ್ದರಾಮಯ್ಯ ಬಣ ಇರ್ಬೋದು, ಬಟ್ ಈ ರೀತಿಯ ಪದ ಬಳಕೆ ಸರಿಯಲ್ಲ ಹೆಂಗಂತ ಚನ್ನಗಿರಿ ಶಾಸಕ ಬಸವರಾಜ್ ಕೂಡ ಈಗ ಆ ಮಾತನ್ನ ಒಪ್ಕೊಳ್ಳಕ್ ಯಾರೂ ರೆಡಿ ಇಲ್ಲ. ಒಪ್ಕೊಳ್ಳೋದೊಂದು ದೊಡ್ಡ ವಿಚಾರ ಬಿಡಿ, ಒಪ್ಕೊಳ್ಳೋ ಹಂತದಕ್ಕಿಂತ ಹೆಚ್ಚಾಗಿ ಮಾತಿನ ಸಮರ್ಥನೆಗೂ ಯಾರು ಮುಂದಾಗ್ತಾ ಇಲ್ಲ. ಮಹದೇವಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಾಲ ನಾಯಿ ನಲ್ಲಾಡಿಸ್ತಾ ಇದೆ ಅಂತ. ಆಗಿಂದ ಆರಂಭ ಆಗಿದ್ದು ಇಲ್ಲಿ ತನಕ ಬಂದು ನಿಂತಿದೆ. ಈಗ ಬಾಲನು ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾರು ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನ ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಈಗ ಬಾಲನು ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾರು ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನ ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಕ ಹೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವು ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು, ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸಿದ್ರೆ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. HC ಮಹದೇವಪ್ಪ ಅವರ ಸ್ಟೇಟ್ಮೆಂಟ್ ಅನ್ನ ಈಗ ಕೇಳಿಸ್ಕೊಂಡ್ರೆ ಇದೇ ತೀವ್ರ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು. ನಿನ್ನೆಯಿಂದಲೂ ಕೂಡ ನಾಯಿ ಬಾಲ ಅಲ್ಲಾಡ್ಸಿದ್ರೆ ಸೂಕ್ತ, ಬಾಯಿನ ನಾಯಿಯನ್ನು ಅಲ್ಲಾಡ್ಸಕ್ ಹೋದ್ರೆ ಅಂದ್ರು. ಹಂಗಂದ್ರೆ ಇಲ್ಲಿ ನಾಯಿ ಯಾರು, ಬಾಲ ಯಾರು, ಅಂಡ್ ಯಾವ ಗುಂಪಿಗೆ ಹೇಳಿದ್ರು? ಅದ್ರ ನಡುವೆ ಅದನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋ ಪ್ರಯತ್ನ ಕೂಡ ಆಯ್ತು. ಏನಂತ ನಾನು ಹೇಳಿದ್ದು, ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ನಾಯಿಗಳನ್ನು ಹಿಡಿದು ಬೀದಿಗೆ ಹಾಕಿ ಅಥವಾ ಶೆಡ್ಡಿಗೆ ಕೂಡ ಹಾಕಬೇಕು ಅಂತ, ಅದ್ರ ಬಗ್ಗೆ ಹೇಳಿದೆ ಅಂತ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಇತಿಶ್ರೀ ಆಡೋದು ಯಾರು ಇವಾಗ, ಹೇಗೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ.